ಸ್ಕೂಲ್ ಪಕ್ಕದಲ್ಲಿ ಒಂದು ನಿಯಮ ಇದೆ. ನೀವು ಮಹಿಳಾ ಒಂದು ನಿಯಮ ಇದೆ, ನೋಡಿ ಇಲ್ಲಿ ಕೇಳಿ ಒಂದು ನಿಯಮ ಇದೆ ಮೇಡಮ್. ಅದು ಅಧಿಕಾರಿ ಮಾಡಿಬಿಟ್ಟು ನನಗೋಕಲ್ಲ, ಅವನು ಹೆಂಡತಿ ಮಕ್ಕಳು ಇರ್ತಾರೆ, ಸುಮ್ಮನೆ ಇವ್ರು ಮಾತಾಡೋದು. ಅದಕ್ಕೆ ಒಂದು ನಿಯಮ ಇರುತ್ತೆ, ಯಾರು ಮಾಡಕ್ಕಲ್ಲ. ಅದಕ್ಕೆ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಡೆಪ್ಟಿ ಒಬ್ಬ ಅಧಿಕಾರಿ, ಉಪಾಯುಕ್ತರು ಇರ್ತಾರೆ. ಅದೆಲ್ಲನೂ ಚರ್ಚೆ ಮಾಡಿ ನಮ್ಮನೆ ನಾನೇ ನೀವು ನಮ್ಗೆ ಅಕ್ಕ ತಂಗಿರಿದ್ದಂಗೆ. ಈಗ ನಾನು ಹುಡುಗರು ನಾವು ಒಂದು 15 ದಿನ ಒಂದು 3 ತಿಂಗಳು ಕರ್ಕೊಂಡೋಗಿ ಒಂದು ಜಾಗಕ್ಕೆ ಮಡಗೋಣ, ಬೇಡಿ ಬ್ಯಾನ್ ಮಾಡೋಣ. 3 ತಿಂಗಳು ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಮಡಗಿ ನೋಡೋಣ. ಅವ್ನು ಏನು ಕೈ ಕಾಲು ಹಾಕಿ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡಕ್ಕೆ ಕೆಲಸ ಕೊಡಿ ಸರ್. ಸಾಮಾಜಿಕ ಬದ್ಧತೆ ಇರೋ ನಾವು ಸುಮ್ಮನೆ ಕೂತಿದ್ರೆ ಮಾತಾಡಿದ್ರೆ ನೀವು ಮಾತಾಡಬೇಡಿ, ಬಾಯಿ ಮುಚ್ಚಿ ಸರ್. ಬಿಜೆಪಿ ವಕ್ತಾರರೇ ಏನ್ ಮಾಡ್ತೀರಿ, ಎಷ್ಟು ಹೋರಾಟ ಮಾಡ್ತೀರಿ, ಯಾವಾಗಿಂದ ಮಾಡ್ತೀರಾ ಅದನ್ನಾದ್ರೂ ಹೇಳಿ. ಅಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಹೇಗಿರುತ್ತೆ ಅಂದ್ರೆ ಒಂದೊಂದ್ಸಾರಿ ಅದೇನೋ ಒಂಥರ ವಿಚಿತ್ರವಾಗಿರ್ತದೆ. ವಿಚಿತ್ರ ಅಂತ ನಾನು ಇಷ್ಟೊತ್ತು ಸೈಲೆಂಟ್ ಆಗಿ ಕೂತೆ, ನಾನು ಮಾತಾಡಬಾರ್ದು ಅಂತ. ಎಲ್ಲ ಮಾತಾಡೋದಕ್ಕೆ ನೀವು ಬಾರ್ ಮಾಲೀಕರಿಗೆ ಬಿಟ್ಕೊಡ್ತೀರಿ, ಹೆಣ್ಮಕ್ಳಿಗೆ ಕೊಡಿ. ನಾನು ಮಾತಾಡ್ರಿ. ಈಗ ಹೋರಾಟ ಯಾವಾಗ ಮಾಡ್ತೀರಾ ಹೇಳಿ. ಹೋರಾಟ ಮಾಡೋದೇನಿಲ್ಲ, ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಕರಣ ಮದ್ಯಪಾನ ನಿಷೇಧವನ್ನ ಮಾಡೋದಕ್ಕೆ ಪ್ರಯತ್ನ ಆಗಿದೆ. ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಅದು ನಿಯಮ ತರ್ತಾರೆ. ಅವತ್ತು ಬಾರ್ ಮಾಲೀಕರು ಒಳ್ಳೆ ಕೆಲಸ ಮಾಡಿ ಮಾಡಿ ಬ್ಯಾಡಿ ಅಂತಾರೆ, ಅದು ಮಾಡಿ ಕೂತ್ಕೊಳ್ರಿ. ನೀವು ಸುಮ್ಮನೆ ಕೂತ್ಕೊಳ್ರಿ. ನನ್ನ ಪಕ್ಷ ಜನ ನೋಡ್ತಾರೆ, ನನ್ನ ಪಕ್ಷದ ಗಮನಿಸ್ತಾ ಇರ್ತಾರ. ನನ್ನನ್ನು ಏನ್ ಮೌನ ಮಾಡ್ರಿ. ಪ್ರಧಾನಿ ಮಂತ್ರಿ ಇರುವಾಗ ಫಸ್ಟ್ ಅದ್ ಮಾಡಿ. ಯಾರು ಏನು ಇದಕ್ಕೆ ಜೀವನ ಮಾಡ್ತಾ ಬಾರ್ ಬಗ್ಗೆ ಮೋದಿ ಅವ್ರ ಬಗ್ಗೆ ಮಾತಾಡೋ ನೈತಿಕ ಮಾತಾಡ್ತಾ ಇದ್ದಾರೆ. ಮಾತಾಡಬಾರ್ದು, ನೀವು ಸುಮ್ಮನೆ ಬಗ್ಗೆ ಮಾತಾಡ್ತಾರೆ. ನೀವು ನೈತಿಕತೆ ಇಲ್ವಾ ಸರ್? ಬಾರ್ ಮಾಲೀಕರಿಗೆ ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಪ್ರಶ್ನೆ ಕೇಳಿದಿರಾ, ನಾನು ಉತ್ತರ ಕೊಡ್ಬೇಕು. ನಾನು ಉತ್ತರ ಕೊಡುವಾಗ ಅವ್ರು ಮಾತಾಡುವಾಗ ನೀವ್ ಹೇಗೆ ಅವ್ರಿಗೆ ಅವಕಾಶ ಕೊಡ್ತೀರಿ? ಅವ್ರು ಕೇಳಬಾರ್ದು. ನಾನು ಮೌನವಾಗಿದ್ದೆ ತರ ಇಷ್ಟೊತ್ತು. ನನ್ನ ಜನಕ್ಕೆ ನನ್ನ ಪಕ್ಷ ನೋಡ್ತಾ ಇದೆ, ನನ್ನ ಪಕ್ಷ ನೋಡ್ತಾ ಇದೆ. ನಾನೇನು ಮಾತಾಡಿದ ಮೌನ ಕೂತ್ಕೊಳ್ಳೋಕೆಲ್ಲ ಬಂದಿರೋದು. ನಾನು ಕೇಳೋ ಪ್ರಶ್ನೆ ಗೊತ್ತಾ ಸರ್? ಪ್ರಧಾನಿ ಸರ್ 5 ಪ್ರಧಾನಿ ಮಂತ್ರಿ ಆಗಿದ್ದೀರಾ, ಬಿಜೆಪಿ ಸರ್ಕಾರದಲ್ಲಿ 3 ಪ್ರಧಾನಿ ಮಂತ್ರಿ ಆಗಿದ್ದೀರಾ. ಕರ್ನಾಟಕದಲ್ಲಿ ಆಗಿದೆ ಒಂದೇ ಹೇಳ್ತಾ ಇದ್ದೀರಾ. ಸರ್ ಮಾತಾಡಕ್ಕೂ ಒಂದು ಲಿಮಿಟ್ ಇರಬೇಕು. ನಶಾದಲ್ಲಿರೋರ್ನ ನಾವ್ಯಾಕೆ ಸರ್ ಸ್ಟುಡಿಯೋ ಕರೆಸ್ತೀವಿ? ಏನ್ ಮಾತಾಡ್ತಾ ನಶಾ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ನಿಮ್ದು. ಈಗ ನೀವು ಪದೇ ಪದೇ ನೀವು ಮಾತಾಡಕ್ ಬರ್ಬೇಡಿ. ಜೀವನದಲ್ಲಿ ಹೆಣ್ಮಕ್ಳು ಕೇಳ್ರಿ, ನನ್ನ ಜೀವನದಲ್ಲಿ ವಾಲ್ ಕಾಲು ನನ್ನ ಬಾಡಿ ಒಳಗೆ ಬಿದ್ದಿಲ್ಲ ರೀ. ನಿಲ್ಸಕ್ ಹೇಳ್ರಿ. ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಮ್ಮ ಇವತ್ತಿನ ಚರ್ಚೆ ಜನರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಉತ್ತರ ಕೊಡೋರು ಎಷ್ಟರ ಮಟ್ಟಿಗೆ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇದ್ದಿದ್ದಿಷ್ಟೇ.
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಹೆಣ್ಣು ಮಕ್ಕಳಿಗೆ ಹಲವಾರು ಸೌಲಭ್ಯಗಳನ್ನು ತರ್ತಾ ಇದೀವಿ ನಾವು, ಅದ್ರ ಜೊತೆಗೆ ಇದನ್ನೂ ಫ್ರೀ, ನೀವು ನೆನ್ಪಿಟ್ಕೊಳ್ಳಿ, ನಾವು ಹೇಳ್ದಾಗ ನಡ್ಕೊಳ್ತೀವಿ, ಲೈಸೆನ್ಸ್ ಕೊಡಲ್ಲ ಅಂದ್ರು, ಎಷ್ಟರ ಮಟ್ಟಿಗೆ ಕೊಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಎಲ್ಲಿ ತನಕ ರೈಡ್ ನಡೆಸಿದಿರಿ, ಎಷ್ಟು ಜನರನ್ನ ಕೆಲಸದಿಂದ ಆಫೀಸರ್ಸ್ಗಳನ್ನ ಸಸ್ಪೆಂಡ್ ಮಾಡಿದಿರಿ, ಉತ್ತರ ಸಿಗ್ತಾ ಇಲ್ಲ. ಆ್ಯಂಡ್ ಕಾಂಗ್ರೆಸ್ ಸರ್ಕಾರದ ಮಾತ್ರ ಅಲ್ಲ, ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಗೂ ಕೂಡ ಅದರದ್ದೇ ಆದ ಹೊಣೆ ಇರುತ್ತೆ. ಇಲ್ಲಿ ತನಕ ಎಷ್ಟು ಹೋರಾಟಗಳನ್ನ ಈ ಬಾರ್ ವಿರುದ್ಧ ಅಥವಾ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ನೀವು ನಡೆಸಿದಿರಿ, ಅವ್ರಿಗೂ ಕೂಡ ಉತ್ತರ ಕೊಡಕ್ಕೆ ಬಾಯಿಲ್ಲ. ಇದರ ನಡುವೆ ಹೆಣ್ಮಕ್ಳು ಗೊಳೋ ಅಂತ ಹೇಳ್ತಾ ಇದ್ದಾರೆ, ಅದು ಯಾವತ್ತಿಗೆ ನಿಲ್ಲುತ್ತೋ ಗೊತ್ತಿಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ದಿಗ್ಖಚಿತ ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.